ಕೊಲಂಬಿಯಾದ ವಾಯುಪಡೆಯ ವಿಮಾನವೊಂದು ಭೀಕರ ಅಪಘಾತಕ್ಕೀಡಾಗಿದೆ. ವಿಮಾನ ಪತನಗೊಂಡಿದ್ದು 110 ಜನರಲ್ಲಿ 80 ಜನರು ಸಾವನ್ನಪ್ಪಿದ್ದಾರೆ ಅಂತ ಸುದ್ದಿ ಸಂಸ್ಥೆಯೊಂದು ವರದಿಯನ್ನ ಮಾಡಿದೆ. ವರದಿಗಳ ಪ್ರಕಾರ ವಿಮಾನ ಟೇಕ್ ಆಫ್ ಆದ ಸ್ವಲ್ಪ ಕೆಲ ಸೆಕೆಂಡ್ಗಳಲ್ಲಿ ಈಗ ಪತನಗೊಂಡಿದೆ. ಕೊಲಂಬಿಯಾದ ಸ್ಥಳೀಯ ಸುದ್ದಿ ಸಂಸ್ಥೆ ಬ್ಲೂ ರೇಡಿಯೋ ವಿಮಾನದಲ್ಲಿ ಈಗ 110 ಸೈನಿಕರು ಇದ್ರು ಅಂತ ವರದಿ ಮಾಡಿದೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಅಪಘಾತವು ನಗರ ಕೇಂದ್ರದಿಂದ ಕೇವಲ 3 ಕಿಲೋಮೀಟರ್ ದೂರದಲ್ಲಿ ಸಂಭವಿಸಿದೆ. ಲಾಕ್ಹೀಡ್ ಮಾರ್ಟಿನ್ ಹರ್ಕ್ಯುಲಸ್ C-130 ವಿಮಾನವು ದಕ್ಷಿಣ ಕೊಲಂಬಿಯಾದಲ್ಲಿ ಪತನಗೊಂಡಿದೆ ಅಂತ ಕೊಲಂಬಿಯಾದ ರಕ್ಷಣಾ ಸಚಿವರು ಅಧಿಕೃತ ಮಾಹಿತಿಯನ್ನ ನೀಡಿದ್ದಾರೆ. ರೈಟರ್ಸ್ ಪ್ರಕಾರ ಈಗ ವಿಮಾನವು ದಕ್ಷಿಣ ಕೊಲಂಬಿಯಾದ ಅಮೆಜಾನ್ ಪ್ರದೇಶದ ಪೆರುವಿನ ಗಡಿಯ ಸಮೀಪದಲ್ಲಿರುವಂತಹ ಫೋರ್ಟೋ ಲೆಗುಯಿಜಾಮೋದಿಂದ ಹೊರಟಿತು. ಸಶಸ್ತ್ರ ಪಡೆಗಳ ಸೈನಿಕರನ್ನ ಹೊತ್ತೊಯ್ತಾ ಇತ್ತು ಅಂತ ರಕ್ಷಣಾ ಸಚಿವ ಪೆಡ್ರೋ ಸ್ಯಾಂಚೆಜ್ ಹೇಳಿದ್ದಾರೆ. ಆದರೆ ಅಪಘಾತದ ಕಾರಣ ಏನು ಅನ್ನೋದು ಇನ್ನೂ ಕೂಡ ತಿಳಿದು ಬಂದಿಲ್ಲ ಅಂತ ರಕ್ಷಣಾ ಸಚಿವರು ತಿಳಿಸಿದ್ದಾರೆ. ಇದು ದೇಶಕ್ಕೆ ತುಂಬಾ ನೋವಿನ ಘಟನೆ. ನಮ್ಮ ಪ್ರಾರ್ಥನೆಗಳು ನಿಮಗೆ ಧೈರ್ಯವನ್ನ ನೀಡುತ್ತೆ ಅಂತ ನಾವು ಭಾವಿಸ್ತೇವೆ ಅಂತ ರಕ್ಷಣಾ ಸಚಿವ ಪೆಡ್ರೋ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಅನ್ನ ಮಾಡಿದ್ದಾರೆ. ಈಗ ದಕ್ಷಿಣ ಅಮೆರಿಕಾದಲ್ಲಿ ಒಂದು ತಿಂಗಳೊಳಗೆ C-130 ಹರ್ಕ್ಯುಲಸ್ ವಿಮಾನದಿಂದ ಸಂಭವಿಸಿದಂತಹ ಎರಡನೇ ಅಪಘಾತ ಇದಾಗಿದೆ.